ಹಾಯ್ ಎಲ್ಲರಿಗೆ ನಮಸ್ಕಾರ. ಅತಿ ಸುಲಭವಾಗಿ ಕೊಬ್ಬರಿ ಹೋಳಿಗೆ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಹಬ್ಬದಾಗ ಕಾಯಿ ದೇವ್ರಿಗೆ ಹೊಡ್ಸಿರ್ತೀವಲ್ರಿ, ಭಾಳ ಆಗಿರ್ತಾವ. ಅವಾಗ ಕೊಬ್ಬರಿ ಹೋಳಿಗೆ ಮಾಡಾಕ ಅನುಕೂಲ ಆಕತ್ರಿ. ಮಳೆಗಾಲ ಇದ್ರೂ ಒಣಗೋಸ ಅವಶ್ಯ ಇರಲ್ರಿ. ಕೊಬ್ಬರಿನ ಸುಲಭವಾಗಿ ಕೊಬ್ಬರಿ ಹೋಳಿಗೆ ಮಾಡ್ಬೋದ್ರಿ. ಈಗ ಮುರಿದು ತೋರಿಸ್ತೀನಿ ನೋಡ್ರಿ ಎಷ್ಟು ಸುಲಭವಾಗಿ ಮಾಡ್ಬೋದು. ನಾ ಮಾಡಿದ ಅಳತೆ ನೀವು ಮಾಡಿದ್ರೆ ಕರೆಕ್ಟಾಗಿ ಬರ್ತವ್ರಿ. ಪದರವಾಗಿ ನೋಡ್ರಿ ಎಷ್ಟು ಮಸ್ತ್ ಬರ್ತವೆ. ಪದರಿನ ಹೋಳಿಗೆ ಕೊಬ್ಬರಿ ಹೋಳಿಗೆ ಮಸ್ತ್ ಬರ್ತವೆ ನೋಡ್ರಿ. ಪೂರ್ತಿ ಹಿಡಿಯ ನೋಡ್ರಿ, ಅಂದ್ರ ನಾ ಮಾಡೋ ರೆಸಿಪಿ ನಿಮ್ಗೆ ಗೊತ್ತಾಕೈತಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ನೋಡ್ರಿ, ಈಗ 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. ಇದ್ರಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. ಕಮ್ಮಿ ಆಗಬಾರ್ದ್ರಿ, ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನಡಿತೈತಿ, ಕಮ್ಮಿ ಆಗಬಾರ್ದು. 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. 1 ಸ್ಪೂನು ಎಣ್ಣೆ ಹಾಕ್ಯಂತೀನಿ ನೋಡ್ರಿ. 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ 1 ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಯಂತೀನಿ ನೋಡ್ರಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಬೇಕ್ರಿ. ಅರಿಶಿನ ಪೂರ ಮಿಕ್ಸ್ ಆಗ್ಬೇಕ್ರಿ. ನೋಡ್ರಿ ಮಿಕ್ಸ್ ಆಗೈತಿ. ಸ್ವಲ್ಪ ನೀರು ಹಾಕ್ತೇನೆ ನೋಡ್ರಿ. ಹಿಂಗ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನೋಡ್ರಿ. ಹಿಂಗ ಕೈಯಾಗ ಹಿಡ್ಕೊಂಡು ಹಿಂಗೆ ಚಿಮಕ್ ಕೊಡ್ಕೊಬೇಕ್ರಿ. ಒಂದೇ ಅಂತಲ್ಲಿ ಹಾಕಿದ್ರೆ ಕಾಲ್ಸಕ್ಕ ಆಗಲ್ಲ. ಹಿಂಗೆ ಕೈಗೆ ಹಾಕ್ಕೊಂಡು ಚಿಮಕ್ ಕೊಡ್ಕೊಂಡು ನಾದ್ಬೇಕ್ರಿ. ನೋಡ್ರಿ ಈ ಹದ ಆಗೈತಿ. ಈಗ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಇಟ್ಬಿಡ್ರಿ. ಅಂದ್ರೆ ಹುಣ್ಗ ರೆಡಿ ಮಾಡ್ಕೊಳದ್ರಾಗ ಕಣಕ ನೆಂದ್ಬಿಡ್ತೈತ್ರಿ. ಒಂದು 2 ಸ್ಪೂನು ಎಣ್ಣೆ ಹಾಕ್ತೀನಿ ನೋಡ್ರಿ. 2 ಸ್ಪೂನ್ ಎಣ್ಣೆ ಹಾಕಿ ಹಿಂಗೊಂದು ಸ್ವಲ್ಪ ಮಿದ್ಬೇಕ್ರಿ. ಕೈಲೇ ಸವಾನೆ ಒಂದು ಸ್ವಲ್ಪ ಮಿದ್ದಿ ಎಣ್ಣೆ ಒಟ್ಟು ಹಾಕ್ಯನಲ್ರಿ ನೋಡಿ, ಹಿಟ್ಟು ಒಟ್ಟು ಹಾಕ್ಯನಲ್ಲ ನೋಡ್ರಿ. ಈಗ ಇದನ್ನ ಮುಚ್ಚಿಟ್ಬಿಡೋಣ್ರಿ. ಹುಣ್ಗ ರೆಡಿ ಆಗೋದ್ರಾಗ ನೆನಿತೈತಿ. ಈಗ ಮುಚ್ಚಿಟ್ಟನ್ರಿ. ಹುಣ್ಗ ರೆಡಿ ಮಾಡಕ್ ನೋಡ್ರಿ ಇಷ್ಟು ಕಾಯಿ ತುರಿದಿಟ್ಕೊಂಡ ನಾನು ಇದ್ರಲ್ಲೇ ಅಳತೆ ಮಾಡೇನ್ರಿ. 2 ಬೌಲ್ ಇದ್ರಲ್ಲೇ ಆಗೈತಿ ನೋಡ್ರಿ. ಕೊಬ್ಬರಿ ತುರಿದ ಸೂಸ್ಲ 2 ಬೌಲ್ ಆಗೈತಿ. ಈಗ ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡ್ಬರ್ತೀನಿ ನೋಡ್ರಿ. ಅಷ್ಟು ಮಕ್ಳೆ ಹಾಕ್ಬಾರ್ದ್ರಿ, ಸ್ವಲ್ಪ ಹಾಕ್ಬೇಕು. ನೋಡ್ರಿ ಎಷ್ಟು ತಗೊಂಡನಿ. ಒಂದು ಹನಿ ನೀರು ಹಾಕ್ಯಂತಾನೆ ನೋಡ್ರಿ. ಹಾಕಿದ್ರೆ ನಡಿತೈತ್ರಿ, ಬಿಟ್ರೆ ನಡಿತೈತಿ. ನಾ 1 ಹನಿ ನೀರು ಹಾಕಿ ನೋಡ್ರಿ. ನೋಡ್ರಿ ಎಷ್ಟು ಸಣ್ಣ ಆಗೈತಿ. ಇಷ್ಟು ಸಣ್ಣಗ ಹಾಕ್ಯಬೇಕು ನೋಡ್ರಿ. ಇಷ್ಟು ಸಣ್ಣ ಆಗೈತಿ ನೋಡ್ರಿ. ಇಷ್ಟು ಈಗ ಹಿಂಗ ಹಾಕ್ಯಂಡು ಮಿಕ್ಸರ್ ಹಾಕ್ಯಂಡ್ ಬರ್ತೇನ್ರಿ. ನೋಡ್ರಿ ಈಗ ಮಿಕ್ಸರ್ ಹಾಕ್ಯಂಬಂದನಿ. ಈಗ ಇದು 2 ಕಪ್ ಆಗಿತ್ತಲ್ರಿ, ಇದ್ರಲ್ಲೇ 2 ಕಪ್ ಅಳತೆ ಆಗಿತ್ತಲ್ಲ, 1 ಕಪ್ ಬೆಲ್ಲ ತಗೊಂಡ ನೋಡ್ರಿ. ಈಗ ನೋಡ್ರಿ ಬಾಳೆ ಇಟ್ಕೊಂಡನಿ. ಈ 1 ಕಪ್ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಬೆಲ್ಲ ಕರಗಾಕ ಒಂದು ಸಣ್ಣ ಲೋಟಲ್ಲಿ ನೀರು ಹಾಕ್ಯಂತಾನೆ. ಉರಿ ಸಣ್ಣ ಇಟ್ಟು ಕೈ ಆಡ್ಬೇಕ್ರಿ. ಇದನ್ನ ಕೈ ಆಡ್ಕೊಂತ ಇದ್ರೆ ಕರಗ್ತೈತ್ರಿ. ಉರಿ ಸಣ್ಣ ಇಟ್ಟನ್ರಿ. ಹಿಂಗ ಕರಗ್ಬೇಕ್ರಿ. ಇದು ಕರಗಿಂದ ಅತಿ ಸುಲಭವಾಗಿ ಮಾಡ್ಬೋದ್ರಿ. ಏನು ಭಯ ಪಡೋಂಥದ್ದೇನಿಲ್ಲ, ಅತಿ ಸುಲಭವಾಗಿ ಮಾಡ್ಬೋದು. ನೋಡ್ರಿ ಚೆನ್ನಾಗಿ ಕುದಿಯಾಕತೈತಿ. ಈಗ ಈ ಬೆಲ್ಲ ಒಟ್ಟು ಕರಗೈತ್ರಿ. ಈಗ ಇದನ್ನ ಸೋಸ್ತೀನಿ ನೋಡ್ರಿ. ಬೆಲ್ಲ ಒಟ್ಟು ಕರಗೈತಿ. ಆಣ್ ಬರ್ಬೇಕು ಅನ್ನೋದು ಏನಿರಲ್ರಿ. ಆಣ್ ಬರ್ಲಿಕ್ಕೆ ನಡಿತೈತಿ.
ಸೋಸೋದು ತೋರಿಸ್ತೀನಿ ನೋಡ್ರಿ. ಚಾ ಸೋಸೋದಿರ್ತೈತಿಲ್ರಿ, ಇಂಥ ಜಾಳ್ಗ್ಯಾಗ ಸೋಸ್ಬೇಕು. ಕರ್ರಂದ್ ಹೊಲಸಿದ್ರು ಹೋಗ್ತೈತ್ರಿ, ಬೆಲ್ದಾಗ ಕರ್ರಂದ್ ಇರ್ತೈತಿ ಹೊಲಸು, ಅದು ಹೋಗ್ತೈತಿ. ಈಗ ನೋಡ್ರಿ ಊಟ ಸೋಸೀನಿ. ಈಗ ಒಲಿ ಮ್ಯಾಗ ಇಟ್ಕೊಂತಾನೆ ನೋಡ್ರಿ. ಊಟ ರೆಡಿ ಐತಿ. ಈಗ ಬಾಳೆ ಹಾಕ್ಯಾನ ಬರ್ರಿ, ಹಾಕ್ಯಂತಾನೆ ನೋಡ್ರಿ ಬಾಳೆಗೆ. ನೋಡ್ರಿ ಊಟ ಹಾಕ್ಯಾಣಿ. ಈಗ ಸೂಸ್ಲ ಹಾಕತ್ತವ್ರಿ. ಈಗ ಹಾಕ್ಯಂತಾನೆ ನೋಡ್ರಿ, ಕೊಬ್ಬರಿ ಸೂಸ್ಲ ಮಾಡಿ ಇಟ್ಕೊಂಡಿದ್ವಲ್ರಿ, ಹಾಕ್ಯಂತ ನೋಡ್ರಿ. ಉರಿ ಸಣ್ಣ ಇಡ್ಬೇಕ್ರಿ, ಉರಿ ಸಣ್ಣ ಇಟ್ಟ ಹಾಕ್ಯಬೇಕು. ಹಿಂಗ ಕೈ ಆಡ್ಬೇಕ್ರಿ, ಉರಿ ಸಣ್ಣ ಇಟ್ಕೊಂಡು ಕೈ ಆಡ್ಬೇಕು. ಇದು ನೀರಿನ ಆಸೆ ಹೋಗೋ ಮಟನ ಕೈ ಆಡ್ಬೇಕ್ರಿ. ಅಂದ್ರ ಒಂದ್ ಸ್ವಲ್ಪ ಜಿಗಿ ಬಂದಂಗ ಬಂದ್ರೆ ಹೋಳಿಗೆ ಮಾಡಾಕ ಸರಿ ಆಕತ್ರಿ. ಈಗ ನೋಡ್ರಿ ನೀರಿನ ಅಂಶ ಕಮ್ಮಿ ಆಗೈತಿ. ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಯಂತ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದು ಬೆಂದೈತಿ, ಈಗ ರೆಡಿ ಆಗೈತಿ. ಗ್ಯಾಸ್ ಆರ್ಸ್ಕೊಂತ ನೋಡ್ರಿ. ಇದು ಆರ್ಬೇಕ್ರಿ, ಆರಿಂದ ಮಾಡಕ್ ತೋರಿಸ್ತೇನ್ರಿ. ನೋಡ್ರಿ ಈಗ ಆರೈತಿ. ಒಂದೊಂದು ಉಂಡಿ ಮಾಡಿ ಇಟ್ಕೊಂತೀನಿ ನೋಡ್ರಿ. ಈ ಹದ ಆಗ್ಬೇಕು ನೋಡ್ರಿ, ಹೋಳಿಗೆ ಮಾಡಾಕ ಈ ಹದ ಆಗ್ಬೇಕು. ನಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡವು. ಹುಳಿನ ದುಂಡಗ ಹುಣ್ಗ ಮಾಡಿ ಇಟ್ಕೋಬೇಕ್ರಿ. ಈಗ ತಾಟ್ನಾಗ ಇಟ್ಕೊಂತಾನೆ ನೋಡ್ರಿ. ಹಿಂಗ ಈ ಸೈಜ್ ಅಷ್ಟು ಉಂಡಿ ಕಟ್ಕೊಂಡು ಇಟ್ಕೋಬೇಕ್ರಿ. ನೋಡ್ರಿ ಇಷ್ಟು ಉಂಡಿ ರೆಡಿ ಆಗ್ಯಾವ ನೋಡ್ರಿ. ನೀವು ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬೋದ್ರಿ. ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡೀನಿ. ಇಷ್ಟು ಉಂಡೆ ಆಗ್ಯಾವ ನೋಡ್ರಿ. ಈಗ ಹೋಳಿಗೆ ಮಾಡಕ್ ತೋರಿಸ್ತೇನೆ ನೋಡ್ರಿ. ಕಣಕ ನೆನೆ ಇಟ್ಟಿದ್ದಿಲ್ರಿ, ಈಗ ತೆಗೆದು ಒಂದ್ ಸ್ವಲ್ಪ ಮಿಟ್ಕೊಂತಾನೆ ನೋಡ್ರಿ. ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿಟ್ಕೋಬೇಕ್ರಿ. ಹಿಂಗೊಂದ್ ಸ್ವಲ್ಪ ಒಕ್ಕಟ್ರನ್ನ ಹಿಟ್ಟು ಒಳ್ಳೆ ಹದ ಬರ್ತೈತ್ರಿ. ಈಗ ಅಳತಿ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಿಟ್ಟು ತಕ್ಕೊಬೋದ್ರಿ. ಇಷ್ಟಿಷ್ಟು ಗುಳ್ಳಿ ತಕೊಂಡ್ರೆ ಮಾಡಕ್ ಗಾವ್ ಆಕತ್ರಿ. ಇಷ್ಟು ಹುಳಿ ಹರಿದಿಟ್ಕೋಬೇಕ್ರಿ. ಈಗ ಇಷ್ಟು ಹರಿದಿಟ್ಕೊಂಡು ತೋರಿಸ್ತೇನೆ ನೋಡ್ರಿ. ಈಗ ಇಷ್ಟು ಹುಳಿ ರೆಡಿ ಆಗ್ಯಾವ. ಈಗ ಹೋಳಿಗೆ ಮಾಡಕ್ ತೋರಿಸ್ತೇನೆ ನೋಡ್ರಿ. ಹಾಳಿತ್ತು, ಎಣ್ಣೆ ಹಾಳಿ ಅದನ್ನ ತಗೊಂಡ್ರಿ. ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ತಗೋಬೋದ್ರಿ. ಬಾಳೆ ಎರಿ ಇದ್ರೆ ಬಾಳೆ ಎರಿ ತಗೋಬೋದು. ಒಂದ್ ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡ್ರಿ. ಒಂದ್ ಸ್ವಲ್ಪ ಎಣ್ಣೆ ಹಾಕ್ಯಂಡು ಹಿಂಗ ಸವರ್ಕೋಬೇಕ್ರಿ ಹಾಳಿಗೆ. ಈಗ ನೋಡ್ರಿ ಒಂದ್ ಹುಳಿ ತಗೊಂಡನಿ. ನಾನು ಸ್ವಲ್ಪ ಹರಮರ್ಕೊಂತೀನಿ ನೋಡ್ರಿ. ಹುಣ್ಗ ಇಟ್ಟು ತುಂಬ ಕೈಯಾಗ ತುಂಬೋದು ರೀ, ಕೈಯಾಗನ ತುಂಬೋದು, ಹಿಂಗ ಹಾಳೆ ಮ್ಯಾಗನ ತುಂಬೋದು. ಇಷ್ಟು. ಈಗ ಇದನ್ನ ಉದ್ದಿ ತೋರಿಸ್ತೀನಿ. ಕೈಲಿ ತಟ್ಟಬೋದ್ರಿ, ಆದ್ರೆ ನಾವು ಉದ್ದಿ ತೋರಿಸ್ತೇನೆ ನೋಡ್ರಿ. ಹಿಂಗೊಂದ್ ಸ್ವಲ್ಪ ತಟ್ಕೊಂಡು ಉದ್ದಿ ತೋರಿಸ್ತೀನಿ. ಈಗ ಒಂದ್ ಸ್ವಲ್ಪ ಲೆತ್ತಿ ಒಣಗಿ ಎಣ್ಣೆ ಹಚ್ಕೊಂತೇನ್ರಿ. ಹಿಂಗ ಎಣ್ಣೆ ಹಚ್ಕೊಂಡ್ರೆ ಹತ್ಕೊಳಂಗಿಲ್ರಿ.
ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಬೋದ್ರಿ, ದಪ್ಪ ಇತ್ತಂದ್ರೆ ದಪ್ಪನು ಮಾಡ್ಬೋದು. ಸುಲಭವಾಗಿ ಬರ್ತದೆ. ನೋಡ್ರಿ ಇಷ್ಟ ಸಿಂಪಲ್. ನೋಡ್ರಿ ಈಗ ಹೋಳಿಗೆ ಇಷ್ಟು ರೆಡಿ ಆಗೈತಿ. ಈಗ ಹಂಚನೆ ಹಾಕ್ತೇನೆ ನೋಡ್ರಿ. ನೋಡ್ರಿ ಉರಿ ಸಣ್ಣ ಇಟ್ಟನಿ, ಹಂಚು ಈಗ ಕಾದೈತ್ರಿ, ಹಾಕ್ತೇನೆ ನೋಡ್ರಿ. ಉರಿ ಸಣ್ಣ ಇಟ್ಟ ಬೇಯಿಸ್ಬೇಕ್ರಿ. ನೋಡ್ರಿ ಹೋಳಿಗೆ ಹಾಕಿದ್ವಲ್ರಿ, ಈಗ ಒಂದು ಮೇ ಬಂದೈತಿ, ಈಗ ಹೊಳಿಸಿ ಹಾಕ್ತೇನೆ ನೋಡ್ರಿ. ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ಉರಿ ಸಣ್ಣ ಇಟ್ಟ ಬೇಯಿಸ್ಬೇಕ್ರಿ. ಇದು ಹೋಳಿಗೆ ಉರಿ ಸಣ್ಣ ಇಟ್ಟ ಬೇಯಿಸಿದ್ರ ಕೊಬ್ಬರಿದಲ್ರಿ, ಎಣ್ಣೆ ಇರ್ತೈತಿ, ಒಟ್ಟ ಹತ್ಕೊಳಂಗಿಲ್ಲ. ನೋಡ್ರಿ ಹೊಳಿಸಿ ಹಾಕಿದ್ವಲ್ಲ, ಮತ್ತೆ ಹೊಳಿಸಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಚಂದ ಉಬ್ತೈತಿ ನೋಡ್ರಿ. ಹಿಂಗ ಬರು ಉಬ್ತವ್ರಿ. ಉರಿ ಸಣ್ಣ ಇಟ್ಟು ಬೇಯಿಸ್ಬೇಕ್ರಿ. ಈಗ ಇದು ಬೆಂದೈತ್ರಿ, ತೆಗಿತೇನೆ ನೋಡ್ರಿ. ಹಿಂಗ ಓಸು ಹೋಳಿಗೆನ ರೆಡಿ ಮಾಡ್ಕೊಂಬಂದು ತೋರಿಸ್ತೇನೆ. ನೋಡ್ರಿ ಹೋಳಿಗೆ ರೆಡಿ ಆದವು. ಇಷ್ಟ ಸಿಂಪಲ್ ಆಗಿ ದಿಢೀರ್ನ ಮನ್ಯಾಗ ಹೋಳಿಗೆ ರೆಡಿ ಮಾಡ್ಕೊಬೋದ್ರಿ. ಇಷ್ಟು ರೆಡಿ ಆಗ್ಯಾವ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.